ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಸಿದ್ಧ ಐಡಲ್ಸ್. ಇವಾಗ ನಿಮ್ಗೆ ಒಂದಿಷ್ಟು ಪೆಂಡೆಂಟ್ಸ್ ಗಳು ನಮ್ಮ ಹತ್ರ ಇರುವಂತದ್ದು ಪರಿಚಯ ಮಾಡಿಸ್ತೀನಿ. ಯಾವ ತರ ಪೆಂಡೆಂಟ್ ಗಳಿದೆ ಅಂತ ನೋಡೋಣ ಬನ್ನಿ. ಓಕೆ, ಮೊದಲನೇ ನಾನು ನಿಮಗೆ ತೋರಿಸಿರುವಂತದ್ದು ಸುದರ್ಶನ ಪೆಂಡೆಂಟ್. ಇದೆಲ್ಲ ಬೆಳ್ಳಿಲ್ ಮಾಡಿರುವಂತದ್ದು. ನೋಡಿ, ಈ ತರ ಬರುತ್ತೆ. ಹಿಂದೆ ಏನು ಇರೋದಿಲ್ಲ. ಇದು ಬೇಕು ಅಂದ್ರೆ ಕವರಿಂಗ್ ಮಾಡ್ಕೊಡ್ತೀವಿ. ಸೊ ಅದೇ ತರ ನಿಮ್ಗೆ ಗಜಲಕ್ಷ್ಮಿ ಪೆಂಡೆಂಟ್ ಇದೆ. ಇದಕ್ಕೆ ಕವರಿಂಗ್ ಇದೆ ಹಿಂದೆ. ಸೊ ಬೆಳ್ಳಿಲ್ ಮಾಡಿರುವಂತಹ ವಾರಾಹಿ ಪೆಂಡೆಂಟ್ ತೋರಿಸ್ತೀನಿ ಇವಾಗ. ಸೊ ನೋಡಿ, ಇದು ನೀವು ನೋಡ್ತಿರೋಂಥದ್ದು ವಾರಾಹಿ ಪೆಂಡೆಂಟ್, ಬೆಳ್ಳಿಲ್ ಮಾಡಿರುವಂತದ್ದು. ಓಕೆ, ಇದು ಶೈನ್ ಇರೋದ್ರಿಂದ ಗ್ಲೇರ್ ಇದೆ. ಇವಾಗ ನೀವು ನೋಡ್ತಿರೋಂಥದ್ದು ಬೆಳ್ಳಿಯಿಂದ ಮಾಡಿರುವಂತಹ ಮಹಾಸರಸ್ವತಿ ಅಥವಾ ರಾಜಶ್ಯಾಮಲ ಅಥವಾ ಮಾತಂಗಿ ಪೆಂಡೆಂಟ್. ಓಕೆ, ಇದೇ ತರ ಗಂಡ ಬೇರುಂಡ ಪೆಂಡೆಂಟ್ ಬರುತ್ತೆ. ಇದನ್ನ ಮನುಷ್ಯರು ಹಾಕೋಬಹುದು, ಇಲ್ಲಾಂದ್ರೆ ದೇವರುಗಳಿಗೆ ಅಲಂಕಾರ ಮಾಡಕ್ಕೂ ಬಳಸ್ಕೋಬಹುದು. ಮತ್ತೆ ಇದೇ ತರ ಕಾಳಿಂಗ ನರ್ತನ ಪೆಂಡೆಂಟ್ ಇದೆ. ಇದು ಕೂಡ ಬೆಳ್ಳಿಲ್ ಮಾಡಿರೋವಂಥದ್ದು. ಕೆಲವೊಂದು ಹಳೆ ಡೈ ಯೂಸ್ ಮಾಡಿದೀವಿ, ಕೆಲವೊಂದು ಹೊಸ ಡೈಗಳು ಯೂಸ್ ಮಾಡಿದೀವಿ. ಮತ್ತೆ ಕಾಳಿಂಗ ನರ್ತನ ಪೆಂಡೆಂಟ್ ನ ಬೇಕಾದ್ರೆ ನೀವು ಜಡೆ ಬಿಲ್ಲೆಗೂ ಯೂಸ್ ಮಾಡ್ಕೋಬಹುದು. ಮತ್ತೆ ಜಡೆ ಬಿಲ್ಲೆಗಳು ಮಾಡಿದೀವಿ. ಆ ಜಡೆ ಬಿಲ್ಲೆಗಳನ್ನ ನೀವು ಸರಕ್ಕೆ ಇಲ್ಲ ನೆಕ್ಲೆಸ್ಗೆ ಹಾಕೋಬಹುದು, ಇಲ್ಲ ಅಂದ್ರೆ ಹಾಗೆ ಕೂಡ ಉಪಯೋಗಿಸ್ಕೋಬಹುದು. ಹಿಂದೆ ಒಂದು ರಿಂಗ್ ಕೊಟ್ಟಿರ್ತೀವಿ. ಇದರಲ್ಲಿ 2 ಸೈಜಸ್ ಇದೆ. ಇವಾಗ ನೀವು ನೋಡ್ತಿರೋಂಥದ್ದು ಜಡೆ ಬಿಲ್ಲೆಗಳು. ಇವೆಲ್ಲ ಬೆಳ್ಳಿದು ಚಿನ್ನದ ಪಾಲಿಶ್ ಮಾಡಿಸಿದೀವಿ. ಇದು ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನೀವು ಅಲಂಕಾರ ಮಾಡಿದ್ರೆ ಕಣ್ಣಿಗೆ ಎದ್ದು ಕಾಣುತ್ತೆ. ಮತ್ತೆ ಇದ್ರದ್ದು ಬೇರೆ ಯೂಸಸ್ ಕೂಡ ಇದೆ. ನೀವು ಕ್ರಿಯೇಟಿವ್ ಆಗಿ ಇದನ್ನ ಅಲಂಕಾರಕ್ಕೆ ಬಳಸ್ಕೋಬಹುದು. ಮತ್ತೆ ನಮ್ಮ ಹತ್ರ ಒನ್ ಆಫ್ ದಿ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅಂದ್ರೆ ಯೋಗ ನರಸಿಂಹ ಪೆಂಡೆಂಟ್. ಅದ್ ನೋಡಿ ಯಾವ ತರ ಇರುತ್ತೆ ಅಂತ. ಇವಾಗ ನೀವು ನೋಡ್ತಿರೋಂಥದ್ದು ಯೋಗ ನರಸಿಂಹ ಪೆಂಡೆಂಟ್. ಇದು ಸುಮಾರು 1.5-2 ಇಂಚು ಒಳಗಡೆ ಬರುತ್ತೆ. ಆಯ್ತಾ? ನೋಡಿ, ಇವಾಗ ಇನ್ನೊಂದು ಗಜಲಕ್ಷ್ಮಿ ಪೆಂಡೆಂಟ್ ತೋರಿಸ್ತೀನಿ. ಇದು ಸ್ವಲ್ಪ ವಿಂಟೇಜ್ ಮಾಡಲ್. ನೀವು ನೋಡಿರ್ತೀರಾ ಅನ್ಸುತ್ತೆ ಕೆಲವು ಕಡೆ, ಬಟ್ ಇದು ಬೆಳ್ಳಿಯಿಂದ ಮಾಡಿರುವಂತದ್ದು. ಅದೇ ತರ ಒಂದು ದುರ್ಗಾದೇವಿ ಅಥವಾ ಮಹಿಷ ಮರ್ದಿನಿದು ಒಂದು ಪೆಂಡೆಂಟ್ ತೋರಿಸ್ತೀನಿ. ಒಂದು ಶಿವ ಪಾರ್ವತಿ ಪೆಂಡೆಂಟ್. ಮತ್ತೆ ಇದೇ ತರ ನಿಮ್ಗೆ ಇನ್ನೊಂದು ರಾಮ ಪಟ್ಟಾಭಿಷೇಕ ಪೆಂಡೆಂಟ್ ಬೆಳ್ಳಿ ತೋರಿಸ್ತೀನಿ. ತುಂಬಾ ಸಣ್ಣದು. ಇವಾಗ ನೀವು ನೋಡ್ತಿರೋಂಥದ್ದು ಒಂದು ಕೂರ್ಮ ಪೀಠ. ಇದನ್ನ ವಾಸ್ತುಗೆ ಬಳಸ್ತಾರೆ. ಇದನ್ನ ಹೀಗಿಡುವಂತದ್ದು, ಹೀಗೆ ನೀರಿನಲ್ಲಿ ಇಡಬಹುದು. ಇದನ್ನ ವಾಸ್ತು ದೋಷಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಇಡುವಂತದ್ದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.